Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಸಂಡೇ. ಸೊ ಸಂಡೇ ಬಂದರೆ ಸಾಕು ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ವ್ಲಾಗ್ನ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ವ್ಲಾಗ್ ಮಾಡೋಣ, ಸಂಡೇ ವ್ಲಾಗ್, ಓಕೆನಾ? ಸೊ ಯೂಶಲಿ ನನ್ನ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಸಂಡೇ ಬಂದಾಗ ವ್ಲಾಗ್ ಮಾಡೋಣ ಅಂತ. ಸೊ ಇವತ್ತೇನಿದೆ ಕೆಲಸ, ಇವತ್ತು ಮಾಮೂಲಿ ಏನು ಆಚೆ ಎಲ್ಲ ಏನೂ ಅಷ್ಟೊಂದು ಕೆಲಸ ಇಲ್ಲ, ಮನೆ ಕೆಲಸನೇ. ಸೊ ಇವತ್ತು ಏನು ಮನೆ ಕೆಲಸ ಆಗಿಲ್ಲ ಇವತ್ತು. ಸೊ ಮನೆ ಕೆಲಸ ಎಲ್ಲ ಮಾಡಬೇಕು, ಒರೆಸ್ಬೇಕು, ಗುಡಿಸ್ಬೇಕು. ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಸೊ ಮಮ್ಮಿ ಏನು ಮಾಡ್ತಿದ್ದಾರೆ ಸ್ಪೆಷಲ್ಲು ಅದನ್ನು ಕೇಳೋಣ. ಸೊ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಸೊ ಕೆಲಸ ಇದೆ, ಸೊ ಬೇಗ ಬೇಗ ಕೆಲಸ ಮುಗಿದೋಗುತ್ತೆ. ನಾನು ಇವತ್ತು ವೀಡಿಯೋಸ್ ಮಾಡ್ಕೋಬೇಕು ಆ್ಯಂಡ್ ಸ್ವಲ್ಪ ನನಗೆ ಇಷ್ಟ ಆಗಿರೋವಂಥ ಕೆಲಸನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಸಂಡೇ ಹೇಗೆ ಸ್ಪೆಂಡ್ ಆಗುತ್ತೆ, ಹೇಗೆ ನಾನು ಸಂಡೇನ ಸ್ಪೆಂಡ್ ಮಾಡ್ತೀನಿ ಅಂಥೇಳಿ. ಸೊ ನೋಡೋಣ, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಇವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನು ಮಮ್ಮಿ ಸಂಡೇ ಸ್ಪೆಷಲ್ ಇವತ್ತು? ಎಗ್ ಬುಜಿ. ಏನು? ಎಗ್ ಬುಜಿ. ಎಗ್ ಬುಜಿ, ಅದ್ರ ಜೊತೆಗೆ ಚಪಾತಿ. ಓ, ಎಗ್ ಬುಜಿ ಚಪಾತಿನಾ? ಓಕೆ ಓಕೆ. ಸೊ ಸಂಡೇ ಸ್ಪೆಷಲ್ ಅಲ್ವಾ? ಓಕೆ ಡನ್. ಇವಾಗ ಮನೆ ಕೆಲಸ ಎಲ್ಲ ಮಾಡಾಯಿತು, ಗುಡಿಸಾಯಿತು, ಒರೆಸಾಯಿತು. ಸ್ವಲ್ಪ ನನಗೂ ಸ್ವಲ್ಪ ಇದು ನೇಲ್ಸ್ ಎಲ್ಲ ಶೇಪ್ ಮಾಡ್ಕೋಬೇಕಿತ್ತು, ಅದೂ ಆಯಿತು. ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇದರ ಸಪ್ರೇಟ್ ವಿಡಿಯೋ ನಾನು ಹಾಕ್ತೀನಿ, ಅದು ಕೂಡ ನೋಡಿ, ಓಕೆನಾ? ಸೊ ಈ ಗ್ಯಾಪಲ್ಲಿ ತುಂಬ ಹೊಟ್ಟೆ ಸಿಗ್ತಿದೆ. ಮಮ್ಮಿ ಸೂಪರಾಗಿರೋ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಇವತ್ತು, ಚಪಾತಿ ಆ್ಯಂಡ್ ಎಗ್ ಬುಜಿ. ಸೊ ಯಾವಾಗಲೂ ಚಿಕನ್ ತಿಂದು ಬೇಜಾರಾಗಿತ್ತು. ಸೊ ಅದಕ್ಕೆ ಇವತ್ತು ಚಿಕನ್ ಬೇಡ ಅಂಥೇಳಿ ಎಗ್ ಬುಜಿ ಮತ್ತು ಚಪಾತಿ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮಮ್ಮಿ ಮಾಡೋದು ರೆಸಿಪಿ ಯಾವಾಗಲೂ. ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ಸೊ ಈ ಥರ ಎಲ್ಲದನ್ನು ಕಾಳು ಹಾಕಿ ಮಾಡ್ತಾರೆ ಮಮ್ಮಿ. ಅದೇನು ಕಾಳು? ಹೆಸರು ಕಾಳು. ಹಾಂ, ಹೆಸರು ಕಾಳು ಹಾಕಿ ಎಲ್ಲ ಮಾಡ್ತಾರಲ್ಲ, ಯೂಶಲಿ ನಮ್ಮ ಮನೇಲಿ ಹಾಗೆ ಮಾಡೋದು ಎಗ್ ಬುಜಿ. ಸೊ ಅದರಲ್ಲಿ ಮಮ್ಮಿ ಏನು ಮಾಡ್ತಾರೆ, ಸ್ವಲ್ಪ ಎಗ್ ಬುಜಿಗೆ ಹಾಕಿ ಇನ್ನೊಂದು ಸ್ವಲ್ಪ ಅದರಲ್ಲಿ ನೀರು ಬೇಯಿಸ್ಕೊಂಡು ಉಪ್ಸಾರು ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಡಿಫ್ರೆಂಟಾಗಿ ರೆಸಿಪೀಸ್ ಎಲ್ಲ ಅವ್ರು ಟ್ರೈ ಮಾಡಿದಾಗ ಅಥವಾ ಮಾಡಿದಾಗ ನನಗೂ ಒಂಥರ ಕಲಿಯೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲಿ, ನಾನು ಸ್ವತಃವಾಗಿ ನಾನು ಮಾಡೋದಕ್ಕಾಗಲಿ ಚೆನ್ನಾಗಿರುತ್ತೆ. ಸೊ ಇವಾಗ ತುಂಬ ಹೊಟ್ಟೆ ಸಿಗ್ತದೆ. ಆಲ್ರೆಡಿ ಮಮ್ಮಿ ರೆಡಿ ಶುರು ಮಾಡಿದ್ದಾರೆ ನಾಷ್ಟ ಮಾಡೋದಕ್ಕೆ. ನಾನಿವಾಗ ಬೇಗ ಕ್ವಿಕ್ಕಾಗಿ ಟಿಫನ್ ಮಾಡಿಕೊಂಡು ಹೆಡ್ ವಾಶ್ ಮಾಡ್ಕೋಬೇಕು. ಅಷ್ಟರಲ್ಲಿ ಹಾಫ್ ಆನ್ ಅವರ್ ಆಗುತ್ತೆ. ಸೊ ನೀಟಾಗಿ ಹೆಡ್ ವಾಶ್ ಮಾಡ್ಕೊಂಡು ಆಮೇಲೆ ಇನ್ನೆಲ್ಲ ಮೀಟ್ ಆಗ್ತೀನಿ. ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಸೊ ಇವಾಗ ತಾನೇ ಹೆಡ್ ವಾಶ್ ಮಾಡ್ಕೊಂಬಂದೆ, ಫ್ರೆಶ್ ಅಪ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಏನು ಅಂತಂದರೆ ನಾನು ವೀಡಿಯೋಸ್ ಮಾಡ್ಕೋಬೇಕು ಬಟ್ ಇವಾಗ ವೀಡಿಯೋಸ್ ಮಾಡ್ಕೊಳ್ತೀನಿ ಅಲ್ವಾ, ಐ ಹ್ಯಾವ್ ನೋ ಐಡಿಯಾ. ನನಗೆ ಮೂಡ್ ಬರ್ತಿಲ್ಲ ಅದು ವೀಡಿಯೋಸ್ ಮಾಡೋದಕ್ಕೆ. ವಿಡಿಯೋ ಮಾಡಬೇಕು ಅಂತ ನಂಗೆ ಅನಿಸ್ತಾನೆ ಇಲ್ಲ. ಸ್ವಲ್ಪ ಕೂದಲೆಲ್ಲ ಒಣಗಿಸ್ಕೊಂಡು ಮಳೆ ಬರೋ ಥರ ಇದೆ. ಸೊ ನೋಡೋಣ. ಸೊ ಸ್ವಲ್ಪ ಇವಾಗ ಹೊಟ್ಟೆಗೆ ಬಿದ್ದ ತಕ್ಷಣ ಆಬ್ವಿಯಸ್ಲಿ ನಮಗೆ ಟೈಮ್ ಸಿಕ್ಕಿದ ತಕ್ಷಣ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಎದ್ದಾದಮೇಲೆ ಆದರೆ ಮಾಡ್ಕೊಳ್ತೀನಿ, ಅಥವಾ ಇವಾಗ ಒಂದು ಮಾಡ್ಕೊಳ್ಳೋದಾ ನಂಗೆ ಐಡಿಯಾ ಇಲ್ಲ. ಸೊ ಹೇಗೆ ಹೋಗುತ್ತೋ ಹಾಗೆ ಆದರೆ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನೊಂದು ಏನು ಅಂತಂದರೆ, ನನ್ನ ವಸ್ತು ಮೇಲೆ ನನಗೆ ನಮ್ಮ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿದು ಕಣ್ಣು. ನಾನೊಂದು ಬುಕ್ ಇಟ್ಟಿದ್ದೆ, ಡ್ರಾಯಿಂಗ್ ಬುಕ್ಕು, ಅದು ಕಾಣಿಸ್ತಾ ಇಲ್ಲ. ಸೊ ಎಷ್ಟು ಹುಡುಕ್ತಾ ಇದ್ದೀನಿ ಅಂತಂದರೆ, ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ಲ. ನಂಗೆ ಅವರು ಕೊಡೋ ತನಕ ನನಗಿಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆ ಅಂತ. ಕ್ಲೀನ್ ಮಾಡಿದ್ದು ಬುಕ್ನ ಎಲ್ಲೋ ಇಟ್ಬಿಟ್ಟಿದ್ದಾರೆ. ನಂಗೆ ಅದು ಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಅದು ಸಿಕ್ಕಿದ್ರೆ ನಾನು ಮನೆಯಲ್ಲೇ ಇದೆ, ಎಲ್ಲೋ ಇಟ್ಬಿಟ್ಟಿದ್ದಾರೆ. ನನ್ನ ವಸ್ತು ಮೇಲೇ ಕಣ್ಣು ಅವ್ರಿಗೆ. ನಾನು ಎಲ್ಲಾದರೂ ಏನಾದರೂ ವಸ್ತು ಇಟ್ಟಿದ್ರೆ ಆ ಇಟ್ಟಿದ್ದ ಜಾಗದಲ್ಲಿ ಇರಲ್ಲ. ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅವಾಗ, ಸೀರಿಯಸ್ಲಿ. ಹುಡ್ಕೊಡ್ತೀನಿ ಈಗ ಒಂದು 5 ಮಿನಿಟ್ಸ್. ನಾನು ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ನನಗೆ ಡ್ರಾಯಿಂಗು, ಈ ಪೇಂಟಿಂಗು, ಕಲರಿಂಗು ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಷ್ಟೇ. ಸೊ ಅದು ನಾನು ಎತ್ತಿಟ್ಟಿದ್ದನ್ನು ಎಲ್ಲ ಇಟ್ಬಿಟ್ಟಿದ್ದಾರೆ.
ನಮ್ಮಪ್ಪ ಇಟ್ಟಿರೋದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ವರ್ಸ್ಟ್ ಪಾರ್ಟು, ಇಟ್ಟಿರೋ ಜಾಗನ ಮರ್ಕೊಟ್ಟಿರ್ತಾರೆ. ನಾನು ಹುಡುಕ್ಬೇಕು, ಹೆಂಗೆ ಹುಡುಕ್ಬೇಕು ಅಂದರೆ ಎಲ್ಲ ಕಡೆನೂ ಹುಡುಕ್ಬೇಕು. ಸೊ ನಮ್ಮಪ್ಪ ಎಲ್ಲ ಇಟ್ಬಿಟ್ಟು ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ. ಇವಾಗ ನಾನು ನಮ್ಮಮ್ಮ ಹುಡುಕ್ಬೇಕು. ನಾನು ಹುಡ್ಕಲ್ಲ, ನಮ್ಮಮ್ಮನೇ ಹುಡ್ಕೊಡ್ಬೇಕು. ಇವಾಗ ಹುಡ್ಕೊಡ್ತೀನಿ ಅಂತ ಹೇಳಿದಾರೆ, ಹುಡ್ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇವಾಗ ಅವ್ರು ಹುಡುಕ್ತಿದ್ದಾರೆ, ನಾನು ಸುಮ್ಮನೆ ಇರೋದಕ್ಕಾಗತ್ತೆ, ನಾನು ಹುಡುಕ್ಬೇಕು. ಸೊ ನೋಡೋಣ, ಬುಕ್ ಸಿಕ್ಕಿದ್ರೆ ಕಲರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಮಲ್ಕೊಳ್ತೀನಿ, ಇಲ್ಲ ವೀಡಿಯೋಸ್ ಮಾಡ್ತೀನಿ ಇಷ್ಟೇ, ಇಲ್ಲಾಂದರೆ ಟಿ ವಿ ನೋಡ್ತೀನಿ ಅಷ್ಟೇ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಕೂದಲು ತುಂಬಾ ಚೆನ್ನಾಗಿದೆ. ಸೊ ಫ್ರೀ ಅನ್ನಿಸ್ತಿದೆ, ಇನ್ನೂ ಬಾಚಿಲ್ಲ. ಸೊ ಅದಕ್ಕೆ ಈಗ ಅನ್ನಿಸ್ತಿದೆ. ಬಟ್ ಮೇಂಟೈನ್ ಮಾಡ್ಬೋದು, ಚೆನ್ನಾಗಿದೆ. ನನಗೆ ಚೆನ್ನಾಗಿ ಅನಿಸುತ್ತೆ. ಲೈಕ್ ಯೂಶ್ವಲಿ ನಾನು ಇದೇ ಥರ ಪ್ಯಾಕ್ ಹಾಕ್ಕೊಳ್ಳೋದು. ಸೊ ಈ ಒಂದು ಪ್ಯಾಕ್ ಹಾಕ್ಕೊಳ್ತೀನ, ಇಲ್ಲ ಅಂತಂದರೆ ಇನ್ನೊಂದು ಪ್ರೀವಿಯಸ್ ಸಂಡೇ ಅನಿಸುತ್ತೆ, ಪ್ರೀವಿಯಸ್ ಏನೋ ಅದ್ರ ಸಂಡೇನೆ ಇನ್ನೊಂದು ಪ್ಯಾಕ್ ಹಾಕ್ಕೊಂಡಿದ್ದೆ ಅದನ್ನು. ಸೊ ಆಲ್ಟರ್ನೇಟ್ ಮಾಡಿ ಹಾಕ್ಕೊಳ್ತಾ ಇರ್ತೀನಿ. ಈ ವೀಕ್ ಈ ಪ್ಯಾಕ್ನ ಹಾಕ್ಕೊಂಡ್ರೆ ನೆಕ್ಸ್ಟ್ ವೀಕ್ ಬೇರೆ ಪ್ಯಾಕ್ ಹಾಕ್ಕೊಳ್ತೀನಿ. ಸೊ ಆ ಥರ. ಸೊ ಪ್ಲಸ್ ಆ್ಯಂಡ್ ಮೈನಸ್ ನನಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅಡಿಷನ್ ಮಾಡ್ಕೊಳ್ತೀನಿ, ಬೇಡ ಅನಿಸಿದ್ದನ್ನು ಸ್ಕಿಪ್ ಮಾಡ್ತೀನಿ. ಸೊ ಇದನ್ನು ನ್ಯಾಚುರಲಾಗಿ ನಾನು ಹೀಗೆ ಮಾಡ್ಕೊಳ್ಳೋದು. ಸೊ ಇವಾಗ ಹೇರ್ ಕೇರ್ ರೊಟೀನ್ ಆಯಿತು. ಸೊ ಇವಾಗ ಬುಕ್ ಹುಡ್ಕೋ ಕಾರ್ಯಕ್ರಮ ಇದೆ. ಸೊ ಅದನ್ನು ಮಾಡೋಣ. ಫೈನ್. ಸೊ ಚಲೋ, ಇವಾಗ ಬುಕ್ ಹುಡುಕ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್. ಸೊ ಮಲ್ಗಿ ನಿಜವಾಗ್ಲೂ ಏನೂ ಮಾಡಿಲ್ಲ ನಾನು. ಅತ್ಲಾಗ ಬುಕ್ಕು ಸಿಕ್ಕಿಲ್ಲ, ನಾನು ವೀಡಿಯೋಸು ಮಾಡ್ಕೊಂಡಿಲ್ಲ. ಹುಡುಕಿ ಸಾಕಾಯಿತು. ಸೊ ಅದಕ್ಕೆ ಮಲ್ಕೊಂಬಿಟ್ವಿ, 3 ಜನನೂ ಮಲ್ಕೊಂಬಿಟ್ವಿ. ನಮ್ಮ ಮಮ್ಮಿ ಅಂತ ನಮ್ಮ ಡ್ಯಾಡಿಗೆ ಬೈತವ್ರೆ, ಬುಕ್ ಎಲ್ಲಿಟ್ರಿ ಅಂತ. ಪಾಪ ಬೈಸ್ಕೊಳ್ತಿದ್ದೆ ನಮ್ಮ ಡ್ಯಾಡಿ. ಆಯಿತು ಹೋಗ್ಲಿ ಬಿಡಿ, ಸಿಗತ್ತೆ ಅಂಥೇಳಿ ಬಿಟ್ಬಿಟ್ವಿ ಅದನ್ನ ಅಲ್ಲಿಗೆ. ಸೊ ಮಲಗಿದ್ದು ಇವಾಗ ಆಲ್ಮೋಸ್ಟ್ 5:30. ನನಗೇನೋ ಇವತ್ತು ಹಾರ್ಲಿಕ್ಸ್ ಕುಡಿಬೇಕು ಅಂತ ಅನಿಸ್ತು. ಸೊ ಹಾರ್ಲಿಕ್ಸ್ ಕುಡಿತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಅವಾರ್ಡ್ಸ್ ಫಂಕ್ಷನ್ದಲ್ಲೇನೋ ಟಿ ವಿಲಿ ಬರ್ತಾ ಇದೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ಅವಾರ್ಡ್ ಫಂಕ್ಷನ್ ನೋಡೋದು ನಂಗೆ ತುಂಬಾ ಖುಷಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ಪ್ರೋಗ್ರಾಮ್ಸ್ ಎಲ್ಲನೂ ನನಗೆ ಜಾಸ್ತಿ ಏನು ಗೊತ್ತಾ, ನಾನು ಜಾಸ್ತಿ ಟಿ ವಿ ನೋಡೋದು ಕಾರ್ಟೂನ್ ಬರುತ್ತಲ್ಲ, ಆ್ಯಂಡ್ ಇಂಗ್ಲೀಷ್ ಮೂವೀಸು, ಅದು ಆ್ಯನಿಮೇಟೆಡ್ ಮೂವಿ ಅದು ಇಷ್ಟ ಆಗುತ್ತೆ. ಅವಾರ್ಡ್ ಫಂಕ್ಷನ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ಸೀರಿಯಲ್ಸು ಸಿನಿಮಾ ನೋಡ್ತೀನಿ, ಅಷ್ಟೊಂದೇನಿಲ್ಲ. ನಂಗೆ ಅವಾರ್ಡ್ ಫಂಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಮತ್ತು ಆ್ಯನಿಮೇಟೆಡ್ ಮೂವಿ, ಕಾರ್ಟೂನು, ಸೊ ಇದು ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಅದು ನಂಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನೋಡ್ತೀನಿ, ಇಲ್ಲಾಂದರೆ ಅದೂ ಇಲ್ಲ. ಆ್ಯಂಡ್ ಅಷ್ಟೇ. ಸೊ ಇವಾಗ ಆರಾಮಾಗಿ ಕೂತ್ಕೊಂಡು ನಾನು ಹಾರ್ಲಿಕ್ಸ್ನ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಟಿ ವಿ ಅವಾರ್ಡ್ ಫಂಕ್ಷನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ಇದನ್ನು ಚೇರ್ನ ತೊಗೊಂಡಿದ್ದು. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ, ಕಂಫರ್ಟಬಲ್ ಆಗಿದೆ ಇದು. ಹೆಂಗಂದರೆ ಹೆಂಗೆ ಕೂತ್ಕೊಂಡು, ಹೆಂಗೆ ತಿಳ್ಕೊಂಡು ಚೆನ್ನಾಗಿದೆ. ಏನು ಮಮ್ಮಿ, ಫೈನಲ್ಲಿ ಇಬ್ಬರು ಸೇರ್ಕೊಂಡು ನನ್ನ ಬುಕ್ನ ಕಳ್ದಾಕ್ಬಿಟ್ರಿ. ನಾನೆಲ್ಲಪ್ಪ, ನಿಮ್ಮ ಡ್ಯಾಡಿ, ನಮ್ಮಪ್ಪ ಕಳ್ದಾಕಿರೋದು. ಎಲ್ಲಿಟ್ಟಿದೆ? ಸುಮ್ಮನೆ ಇರಲ್ಲ ಅಪ್ಪನ ಕೈ ಕಾಲು ಸುಮ್ಮನೆ ಇರೋದಿಲ್ಲ. ಅಡುಗೆ ಮನೆಯಲ್ಲೂ ಹಾಗೆ ಏನಾದರೂ ಎತ್ತಿಟ್ಬಿಟ್ಟು ಬಂದಿರ್ತೀನಿ, ಎಲ್ಲೋ ಎತ್ತಿಟ್ಬಿಟ್ಟಿರ್ತಾರೆ. ಅವ್ರಿಗೊಂದು ಕಲೆ, ಅದಕ್ಕೆ ಬಯಸ್ಕೊಳ್ತಾ ಇದ್ದಾರೆ. ಒಂದು ಬುಕ್ಕಿನ ಕತೆ. ಇವತ್ತು ಸಂಡೇ ಮಧ್ಯಾಹ್ನದಿಂದ ಇದೇ ಆಗೋಗಿದೆ. ಫೈನ್, ಇಟ್ಸ್ ಓಕೆ. ಚಲೋ, ಏನು ಮಾಡೋದಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಹಾಯ್ ಗಾಯ್ಸ್. ಸೊ ವಿಡಿಯೋನ ಎಂಡ್ ಮಾಡೋಂಥ ಸಮಯ ಬಂದಾಯಿತು. ಸೊ ಮತ್ತೇನೆ ಏನೂ ಊಟ ಮಾಡಿರಲಿಲ್ಲ. ಸೊ ಉಪ್ಸಾರು ನಾನು ಹೇಳಿದ್ನಲ್ಲ ಬೆಳಗ್ಗೆ, ಮಮ್ಮಿ ಲೈಕ್ ಒಂದು ಕಲ್ಲಲ್ಲಿ 2 ಮಾವಿನಕಾಯಿ ಹೊಡಿತಾರಂತೆ. ಸೊ ಹಾಗೆ ಸೊ ಉಪ್ಸಾರು ಮಾಡಿದ್ದಾರೆ. ಆ ಕಾಳಿತ್ತಲ್ಲ, ಆ ಕಾಳಲ್ಲಿ ನೀರೆಲ್ಲ ಬೇಯಿಸ್ಕೊಂಡು ಉಪ್ಸಾರು ಮಾಡಿದ್ದಾರೆ. ಅದ್ರ ಜೊತೆಗೆ ಮೊಟ್ಟೆ ಪಲ್ಯ ಇತ್ತು ಬೆಳಗ್ಗೆದೆ. ಸೊ ಬಿಸಿ ಅದಕ್ಕೆ ಉಪ್ಸಾರು ಹಾಕ್ಕೊಂಡು ತಿಂದಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಅಲ್ಟಿಮೇಟ್ ಕಾಂಬಿನೇಷನು. ಆ್ಯಂಡ್ ಇದ್ರ ಜೊತೆ ಮುದ್ದೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಈ ಥರ ಸಿಂಪಲ್ ಆಗಿರೋ ಊಟ ಎಲ್ಲನೂ ತುಂಬಾ ಇಷ್ಟ ಆಗುತ್ತೆ. ಸೊ ಹೋಪ್ಫುಲಿ ನನ್ನ ಸಂಡೇ ನಾನು ಹೀಗೆ ನಾನು ಸ್ಪೆಂಡ್ ಮಾಡಿರೋದು ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.